ಕಾಲಿಗೆ ಇದಾದ ಏಟು ಬಿದ್ದಾಗಿಂದ ಅವ್ರು ನೋಡಿರಲಿಲ್ಲ, ಅದಕ್ಕೋಸ್ಕರ ಹೋಗಿ ಆರೋಗ್ಯ ವಿಚಾರಿಸಕ್ಕೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ನಮಗೇನು ಗೊತ್ತು. ಸರ್, ಈಗ ಒಂದು ಕಡೆ ರಾಜಣ್ಣ ಅವರು ಸದನದಲ್ಲಿ ಗಂಭೀರವಾಗಿ ಪ್ರಸ್ತಾಪ ಮಾಡ್ತಾರೆ. ಬಟ್ ನಿಮ್ಮ KPCC ಅಧ್ಯಕ್ಷ ನಾನು ಕರೆಕ್ಟ್ ಕೇಳಿದ್ದೀನಿ, ಅವ್ರ ಹತ್ರ ಯಾವುದು ಏನಾದ್ರು ಇದ್ದರೆ ಕೊಡಿ ಅಂತ. ನೀವು ದಿನೇ ದಿನೇ ಇದು ಮಾಡ್ತೀರಿ, ಇದೆಲ್ಲ ಬೋಗಸ್ ರೀ ಅಂತ ಹೇಳಿದ್ದಾರೆ. ಬೋಗಸ್ ಸರ್? ಗೊತ್ತಿಲ್ಲ ನನಗೆ, ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಬಟ್ ನೀವು ದೂರನ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್? ಕೊಡಬೇಕಲ್ಲ, ಅವರು ಕೊಟ್ಟರೆ ತಾನೇ. ನಾವು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ. ಅನ್ಲೆಸ್ ದೆರ್ ಇಸ್ ಎನ್ FIR ನಾವು ಯಾವುದನ್ನೇ ತನಿಖೆಯನ್ನು ಮಾಡೋಕ್ಕೆ ಬರೋದಿಲ್ಲ, ಆಗೋದಿಲ್ಲ. FIR ಇಲ್ಲದೆ ನಾವು ಯಾವ ಸುಮೋಟೋನು ಮಾಡೋಕ್ಕೆ ಬರಲ್ಲ. ಆಪ್ತರ ಜೊತೆಗೆ ಮಾತನಾಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ರಾಜಣ್ಣ ಅವರು. ನಾವು ಕೂಡ ಆಪ್ತರು, ತಮ್ಮ ಜೊತೆಗೆ ಏನಾರು ಮಾತುಕತೆಯನ್ನು ಮಾಡಿದ್ದಾರೆ? ಅವ್ರಿಗೆ ಭಾಳ ಜನ ಆಪ್ತರಿದ್ದಾರೆ, ನನ್ನನ್ನು ಸೇರ್ಕೊಂಡು ಭಾಳ ಜನ ಆಪ್ತರಿದ್ದಾರೆ. ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಕೇಳ್ಬೇಕು ಅವ್ರನ್ನ. ಇಲ್ಲ, ನನ್ನ ಹತ್ರ ಏನಿಲ್ಲ. ನೆನೆಲ್ಲ ಜೊತೆಯಲ್ಲೇ ಇದ್ದೋ ಫಂಕ್ಷನ್ನಲ್ಲಿ ಏನು ಹೇಳಿಲ್ಲ. ಗೊತ್ತಿಲ್ಲ ರೀ, ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಹೌದಾ, ಬರಲಿ, ಅದು ಹೇಳಿದ್ದೀನಲ್ಲ. ಕಂಪ್ಲೇಂಟ್ ಕೊಡದೆ ನಾನೇನು ಮಾಡೋಕ್ಕೆ ಬರುತ್ತೆ? ಹಾಂ, ಅದೇ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಚರ್ಚೆ ಮಾಡಿ ಏನು ಯಾವ ರೀತಿ ಚರ್ಚೆ ಆಗುತ್ತೆ ನೋಡೋಣ. ಹೋರಾಟಗಳು ಕೂಡ ಶುರುವಾಗಿದ್ದಾವೆ. ಸರ್ಕಾರ ಬೇಕಂತ ವಿಳಂಬ ಮಾಡ್ತಾ ಇದೆ ಕೊಡ್ಲಿಕ್ಕೆ ಅಂತ. ನಾನು ಈಗ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು, ಚರ್ಚೆ ಮಾಡ್ತೀವಿ. ಹಾಂ, ಸರ್, ನಿನ್ನೆ DCM ಖಾಸಗಿ ಚಾನಲ್ಗೆ ಒಂದು ಹೇಳಿದ್ದಾರೆ ಸರ್, ಸಂವಿಧಾನ ಬದಲಾವಣೆ ಆಗಬೇಕು ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ಅದು ನಾನು ನೋಡಲಿಲ್ಲ. ಎಲ್ಲೂ ನ್ಯೂಸಲ್ಲೆಲ್ಲೂ ಬಂದಂಗಿಲ್ಲ. ಬಂದಿದೆಯಾ? ಬಂದು ಯಾವುದಾದ್ರೂ ಸ್ಪೆಸಿಫಿಕ್ ಆಗಿ ನನ್ನ ಇಲಾಖೆಯ ವಿಚಾರದಲ್ಲಿದ್ದರೆ ಕೇಳಿ. ಐ ಆಮ್ ನಾಟ್ ಎ ಗೌರ್ಮೆಂಟ್ ಸ್ಪೋಕ್ಸ್ಮನ್ ಟು ಆನ್ಸರ್ ಎವ್ರಿ ಅದರ್ ಕ್ವಶನ್. ಗೊತ್ತಾಯ್ತಾ? ನಮ್ಮ ಇಲಾಖೆ ವಿಚಾರದ್ದು ಕೇಳಿ, ಅಥವಾ ಬೇರೆ ಏನಾದರೂ ಕೂಡ ರಾಜಕೀಯ ವಿಚಾರದಲ್ಲಿ ಆದರೆ ನನಗೆ ಉತ್ತರ ಕೊಡೋದಕ್ಕೆ ಅವಕಾಶ ಇದ್ದರೆ ಕೊಡ್ತೀನಿ. ಗೊತ್ತಿಲ್ಲ ನನಗೆ, ಯಾರೂ ದೂರು ಕೊಟ್ಟಿಲ್ಲ ನಮ್ಮ ಹತ್ರ ಯಾರೂ ದೂರು ಕೊಟ್ಟಿಲ್ಲ. ದೂರು ಬಂದರೆ ಅದಕ್ಕೇನು ಕ್ರಮ ತಗೋಬೇಕು ಅದು ತಗೊಳ್ತಾರೆ. ಕಾಲಿಗೆ ಇದಾದ ಏಟು ಬಿದ್ದಾಗಿಂದ ಅವ್ರು ನೋಡಿರಲಿಲ್ಲ, ಅದಕ್ಕೋಸ್ಕರ ಹೋಗಿ ಆರೋಗ್ಯ ವಿಚಾರಿಸಕ್ಕೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ನಮಗೇನು ಗೊತ್ತು. ಸರ್, ಈಗ ಒಂದು ಕಡೆ ರಾಜಣ್ಣ ಅವರು ಸದನದಲ್ಲಿ ಗಂಭೀರವಾಗಿ ಪ್ರಸ್ತಾಪ ಮಾಡ್ತಾರೆ. ಬಟ್ ನಿಮ್ಮ KPCC ಅಧ್ಯಕ್ಷ ನಾನು ಕರೆಕ್ಟ್ ಕೇಳಿದ್ದೀನಿ, ಅವ್ರ ಹತ್ರ ಯಾವುದು ಏನಾದ್ರು ಇದ್ದರೆ ಕೊಡಿ ಅಂತ. ನೀವು ದಿನೇ ದಿನೇ ಇದು ಮಾಡ್ತೀರಿ, ಇದೆಲ್ಲ ಬೋಗಸ್ ರೀ ಅಂತ ಹೇಳಿದ್ದಾರೆ. ಬೋಗಸ್ ಸರ್? ಗೊತ್ತಿಲ್ಲ ನನಗೆ, ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಬಟ್ ನೀವು ದೂರನ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್? ಕೊಡಬೇಕಲ್ಲ, ಅವರು ಕೊಟ್ಟರೆ ತಾನೇ. ನಾವು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ. ಅನ್ಲೆಸ್ ದೆರ್ ಇಸ್ ಎನ್ FIR ನಾವು ಯಾವುದನ್ನೇ ತನಿಖೆಯನ್ನು ಮಾಡೋಕ್ಕೆ ಬರೋದಿಲ್ಲ, ಆಗೋದಿಲ್ಲ. FIR ಇಲ್ಲದೆ ನಾವು ಯಾವ ಸುಮೋಟೋನು ಮಾಡೋಕ್ಕೆ ಬರಲ್ಲ. ಆಪ್ತರ ಜೊತೆಗೆ ಮಾತನಾಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ರಾಜಣ್ಣ ಅವರು. ನಾವು ಕೂಡ ಆಪ್ತರು, ತಮ್ಮ ಜೊತೆಗೆ ಏನಾರು ಮಾತುಕತೆಯನ್ನು ಮಾಡಿದ್ದಾರೆ? ಅವ್ರಿಗೆ ಭಾಳ ಜನ ಆಪ್ತರಿದ್ದಾರೆ, ನನ್ನನ್ನು ಸೇರ್ಕೊಂಡು ಭಾಳ ಜನ ಆಪ್ತರಿದ್ದಾರೆ. ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಕೇಳ್ಬೇಕು ಅವ್ರನ್ನ. ಇಲ್ಲ, ನನ್ನ ಹತ್ರ ಏನಿಲ್ಲ. ನೆನೆಲ್ಲ ಜೊತೆಯಲ್ಲೇ ಇದ್ದೋ ಫಂಕ್ಷನ್ನಲ್ಲಿ ಏನು ಹೇಳಿಲ್ಲ. ಗೊತ್ತಿಲ್ಲ ರೀ, ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಹೌದಾ, ಬರಲಿ, ಅದು ಹೇಳಿದ್ದೀನಲ್ಲ. ಕಂಪ್ಲೇಂಟ್ ಕೊಡದೆ ನಾನೇನು ಮಾಡೋಕ್ಕೆ ಬರುತ್ತೆ? ಹಾಂ, ಅದೇ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಚರ್ಚೆ ಮಾಡಿ ಏನು ಯಾವ ರೀತಿ ಚರ್ಚೆ ಆಗುತ್ತೆ ನೋಡೋಣ. ಹೋರಾಟಗಳು ಕೂಡ ಶುರುವಾಗಿದ್ದಾವೆ. ಸರ್ಕಾರ ಬೇಕಂತ ವಿಳಂಬ ಮಾಡ್ತಾ ಇದೆ ಕೊಡ್ಲಿಕ್ಕೆ ಅಂತ. ನಾನು ಈಗ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು, ಚರ್ಚೆ ಮಾಡ್ತೀವಿ. ಹಾಂ, ಸರ್, ನಿನ್ನೆ DCM ಖಾಸಗಿ ಚಾನಲ್ಗೆ ಒಂದು ಹೇಳಿದ್ದಾರೆ ಸರ್, ಸಂವಿಧಾನ ಬದಲಾವಣೆ ಆಗಬೇಕು ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ಅದು ನಾನು ನೋಡಲಿಲ್ಲ.
ಎಲ್ಲೂ ನ್ಯೂಸಲ್ಲೆಲ್ಲೂ ಬಂದಂಗಿಲ್ಲ. ಬಂದಿದೆಯಾ? ಬಂದು ಯಾವುದಾದ್ರೂ ಸ್ಪೆಸಿಫಿಕ್ ಆಗಿ ನನ್ನ ಇಲಾಖೆಯ ವಿಚಾರದಲ್ಲಿದ್ದರೆ ಕೇಳಿ. ಐ ಆಮ್ ನಾಟ್ ಎ ಗೌರ್ಮೆಂಟ್ ಸ್ಪೋಕ್ಸ್ಮೆನ್ ಟು ಆನ್ಸರ್ ಎವ್ರಿ ಅದರ್ ಕ್ವಶನ್. ಗೊತ್ತಾಯ್ತಾ? ನಮ್ಮ ಇಲಾಖೆ ವಿಚಾರದ್ದು ಕೇಳಿ, ಅಥವಾ ಬೇರೆ ಏನಾದರೂ ಕೂಡ ರಾಜಕೀಯ ವಿಚಾರದಲ್ಲಿ ಆದರೆ ನನಗೆ ಉತ್ತರ ಕೊಡೋದಕ್ಕೆ ಅವಕಾಶ ಇದ್ದರೆ ಕೊಡ್ತೀನಿ. ಗೊತ್ತಿಲ್ಲ ನನಗೆ. ಯಾರೂ ದೂರು ಕೊಟ್ಟಿಲ್ಲ ನಮ್ಮ ಹತ್ರ ಯಾರೂ ದೂರು ಕೊಟ್ಟಿಲ್ಲ. ದೂರು ಬಂದರೆ ಅದಕ್ಕೇನು ಕ್ರಮ ತಗೋಬೇಕೋ ಅದು ತಗೊಳ್ತಾರೆ. ಕಾಲಿಗೆ ಇದಾದ ಏಟು ಬಿದ್ದಾಗಿಂದ ಅವ್ರು ನೋಡಿರಲಿಲ್ಲ, ಅದಕ್ಕೋಸ್ಕರ ಹೋಗಿ ಆರೋಗ್ಯ ವಿಚಾರಿಸಕ್ಕೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ನಮಗೇನು ಗೊತ್ತು. ಸರ್, ಈಗ ಒಂದು ಕಡೆ ರಾಜಣ್ಣ ಅವರು ಸದನದಲ್ಲಿ ಗಂಭೀರವಾಗಿ ಪ್ರಸ್ತಾಪ ಮಾಡ್ತಾರೆ. ಬಟ್ ನಿಮ್ಮ KPCC ಅಧ್ಯಕ್ಷ ನಾನು ಕರೆಕ್ಟ್ ಕೇಳಿದ್ದೀನಿ, ಅವ್ರ ಹತ್ರ ಯಾವುದು ಏನಾದ್ರು ಇದ್ದರೆ ಕೊಡಿ ಅಂತ. ನೀವು ದಿನೇ ದಿನೇ ಇದು ಮಾಡ್ತೀರಿ, ಇದೆಲ್ಲ ಬೋಗಸ್ ರೀ ಅಂತ ಹೇಳಿದ್ದಾರೆ. ಬೋಗಸ್ ಸರ್? ಗೊತ್ತಿಲ್ಲ ನನಗೆ. ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಬಟ್ ನೀವು ದೂರನ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್? ಕೊಡಬೇಕಲ್ಲ, ಅವರು ಕೊಟ್ಟರೆ ತಾನೇ. ನಾವು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ. ಅನ್ಲೆಸ್ ದೆರ್ ಇಸ್ ಎನ್ FIR ನಾವು ಯಾವುದನ್ನೇ ತನಿಖೆಯನ್ನು ಮಾಡೋಕ್ಕೆ ಬರೋದಿಲ್ಲ. ಆಗೋದಿಲ್ಲ. FIR ಇಲ್ಲದೆ ನಾವು ಯಾವ ಸುಮೋಟೋನು ಮಾಡೋಕ್ಕೆ ಬರಲ್ಲ. ಸರ್, ಆಪ್ತರ ಜೊತೆಗೆ ಮಾತನಾಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ರಾಜಣ್ಣ ಅವರು. ನಾವು ಕೂಡ ಆಪ್ತರು, ತಮ್ಮ ಜೊತೆಗೆ ಏನಾರು ಮಾತುಕತೆಯನ್ನು ಮಾಡಿದ್ದಾರೆ? ಅವ್ರಿಗೆ ಭಾಳ ಜನ ಆಪ್ತರಿದ್ದಾರೆ, ನನ್ನನ್ನು ಸೇರ್ಕೊಂಡು ಭಾಳ ಜನ ಆಪ್ತರಿದ್ದಾರೆ. ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಕೇಳ್ಬೇಕು ಅವ್ರನ್ನ. ಇಲ್ಲ, ನನ್ನ ಹತ್ರ ಏನಿಲ್ಲ. ನೆನ್ನೆ ಎಲ್ಲ ಜೊತೆಯಲ್ಲೇ ಇದ್ದೋ ಫಂಕ್ಷನ್ನಲ್ಲಿ ಏನು ಹೇಳಿಲ್ಲ. ಒಂಥರ ಹೋಗ್ಬಿಡುತ್ತೆ ಕಾಣಲ್ವಾ ಇದು? ಗೊತ್ತಿಲ್ಲ ರೀ, ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ನೀವು ತನಿಖೆ ಕೊಡ್ತೀವಿ ಅಂತ ಹೌದಾ, ಬರಲಿ, ಅದು ಹೇಳಿದ್ದೀನಲ್ಲ. ಕಂಪ್ಲೇಂಟ್ ಕೊಡದೆ ನಾನೇನು ಮಾಡೋಕ್ಕೆ ಬರುತ್ತೆ? ಸರ್, ಇದು ಸದನದಲ್ಲೇ ಹೇಳಿರೋದು. ಹಾಂ, ಅದೇ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಚರ್ಚೆ ಮಾಡಿ ಏನು ಯಾವ ರೀತಿ ಚರ್ಚೆ ಆಗುತ್ತೆ ನೋಡೋಣ. ಹೋರಾಟಗಳು ಕೂಡ ಶುರುವಾಗಿದ್ದಾವೆ. ಸರ್ಕಾರ ಬೇಕಂತ ವಿಳಂಬ ಮಾಡ್ತಾ ಇದೆ ಕೊಡ್ಲಿಕ್ಕೆ ಅಂತ. ನಾನು ಈಗ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು, ಚರ್ಚೆ ಮಾಡ್ತೀವಿ. ಹಾಂ, ಸರ್, ನಿನ್ನೆ DCM ಖಾಸಗಿ ಚಾನಲ್ಗೆ ಒಂದು ಕೇಳಿದ್ದಾರೆ ಸರ್, ಸಂವಿಧಾನ ಬದಲಾವಣೆ ಆಗಬೇಕು ಅನ್ನೋಂಥ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ಅದು ನಾನು ನೋಡಲಿಲ್ಲ. ಎಲ್ಲೂ ನ್ಯೂಸಲ್ಲೆಲ್ಲೂ ಬಂದಂಗಿಲ್ಲ. ಬಂದಿದೆಯಾ? ಇಲ್ಲ ಸರ್, ಬಂದು ಯಾವುದಾದ್ರೂ ಸ್ಪೆಸಿಫಿಕ್ ಆಗಿ ನನ್ನ ಇಲಾಖೆಯ ವಿಚಾರದಲ್ಲಿದ್ದರೆ ಕೇಳಿ. ಐ ಆಮ್ ನಾಟ್ ಎ ಗೌರ್ಮೆಂಟ್ ಸ್ಪೋಕ್ಸ್ಮೆನ್ ಟು ಆನ್ಸರ್ ಎವ್ರಿ ಅದರ್ ಕ್ವಶನ್. ಗೊತ್ತಾಯ್ತಾ? ನಮ್ಮ ಇಲಾಖೆ ವಿಚಾರದ್ದು ಕೇಳಿ, ಅಥವಾ ಬೇರೆ ಏನಾದರೂ ಕೂಡ ರಾಜಕೀಯ ವಿಚಾರದಲ್ಲಿ ಆದರೆ ನನಗೆ ಉತ್ತರ ಕೊಡೋದಕ್ಕೆ ಅವಕಾಶ ಇದ್ದರೆ ಕೊಡ್ತೀನಿ. ಗೊತ್ತಿಲ್ಲ ನನಗೆ. ಯಾರೂ ದೂರು ಕೊಟ್ಟಿಲ್ಲ ನಮ್ಮ ಹತ್ರ ಯಾರೂ ದೂರು ಕೊಟ್ಟಿಲ್ಲ. ದೂರು ಬಂದರೆ ಅದಕ್ಕೇನು ಕ್ರಮ ತಗೋಬೇಕೋ ಅದು ತಗೊಳ್ತಾರೆ. ಕಾಲಿಗೆ ಇದಾದ ಏಟು ಬಿದ್ದಾಗಿಂದ ಅವ್ರು ನೋಡಿರಲಿಲ್ಲ, ಅದಕ್ಕೋಸ್ಕರ ಹೋಗಿ ಆರೋಗ್ಯ ವಿಚಾರಿಸಕ್ಕೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ನಮಗೇನು ಗೊತ್ತು. ಸರ್, ಈಗ ಒಂದು ಕಡೆ ರಾಜಣ್ಣ ಅವರು ಸದನದಲ್ಲಿ ಗಂಭೀರವಾಗಿ ಪ್ರಸ್ತಾಪ ಮಾಡ್ತಾರೆ. ಬಟ್ ನಿಮ್ಮ KPCC ಅಧ್ಯಕ್ಷ ನಾನು ಕರೆಕ್ಟ್ ಕೇಳಿದ್ದೀನಿ, ಅವ್ರ ಹತ್ರ ಯಾವುದು ಏನಾದ್ರು ಇದ್ದರೆ ಕೊಡಿ ಅಂತ. ನೀವು ದಿನೇ ದಿನೇ ಇದು ಮಾಡ್ತೀರಿ, ಇದೆಲ್ಲ ಬೋಗಸ್ ರೀ ಅಂತ ಹೇಳಿದ್ದಾರೆ. ಬೋಗಸ್ ಸರ್? ಗೊತ್ತಿಲ್ಲ ನನಗೆ. ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಬಟ್ ನೀವು ದೂರನ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್? ಕೊಡಬೇಕಲ್ಲ, ಅವರು ಕೊಟ್ಟರೆ ತಾನೇ. ನಾವು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ. ಅನ್ಲೆಸ್ ದೆರ್ ಇಸ್ ಎನ್ FIR ನಾವು ಯಾವುದನ್ನೇ ತನಿಖೆಯನ್ನು ಮಾಡೋಕ್ಕೆ ಬರೋದಿಲ್ಲ. ಆಗೋದಿಲ್ಲ. FIR ಇಲ್ಲದೆ ನಾವು ಯಾವ ಸುಮೋಟೋನು ಮಾಡೋಕ್ಕೆ ಬರಲ್ಲ. ಸರ್, ಆಪ್ತರ ಜೊತೆಗೆ ಮಾತನಾಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ರಾಜಣ್ಣ ಅವರು. ನಾವು ಕೂಡ ಆಪ್ತರು, ತಮ್ಮ ಜೊತೆಗೆ ಏನಾರು ಮಾತುಕತೆಯನ್ನು ಮಾಡಿದ್ದಾರೆ? ಅವ್ರಿಗೆ ಭಾಳ ಜನ ಆಪ್ತರಿದ್ದಾರೆ, ನನ್ನನ್ನು ಸೇರ್ಕೊಂಡು ಭಾಳ ಜನ ಆಪ್ತರಿದ್ದಾರೆ. ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಕೇಳ್ಬೇಕು ಅವ್ರನ್ನ. ಇಲ್ಲ, ನನ್ನ ಹತ್ರ ಏನಿಲ್ಲ. ನೆನ್ನೆ ಎಲ್ಲ ಜೊತೆಯಲ್ಲೇ ಇದ್ದೋ ಫಂಕ್ಷನ್ನಲ್ಲಿ ಏನು ಹೇಳಿಲ್ಲ. ಒಂಥರ ಹೋಗ್ಬಿಡುತ್ತೆ ಕಾಣಲ್ವಾ ಇದು? ಗೊತ್ತಿಲ್ಲ ರೀ, ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ನೀವು ತನಿಖೆ ಕೊಡ್ತೀವಿ ಅಂತ. ಹೌದಾ, ಬರಲಿ, ಅದು ಹೇಳಿದ್ದೀನಲ್ಲ. ಕಂಪ್ಲೇಂಟ್ ಕೊಡದೆ ನಾನೇನು ಮಾಡೋಕ್ಕೆ ಬರುತ್ತೆ? ಸರ್, ಇದು ಸದನದಲ್ಲೇ ಹೇಳಿರೋದು. ಹಾಂ, ಅದೇ ಹೋಗ್ತಾ ಇದ್ದೀನಿ,
ಅಲ್ಲಿಗೆ ಹೋಗ್ತಾ ಇದ್ದೀನಿ. ಚರ್ಚೆ ಮಾಡಿ ಏನು ಯಾವ ರೀತಿ ಚರ್ಚೆ ಆಗುತ್ತೆ ನೋಡೋಣ. ಹೋರಾಟಗಳು ಕೂಡ ಶುರುವಾಗಿದ್ದಾವೆ. ಸರ್ಕಾರ ಬೇಕಂತ ವಿಳಂಬ ಮಾಡ್ತಾ ಇದೆ ಕೊಡ್ಲಿಕ್ಕೆ ಅಂತ. ನಾನು ಈಗ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು, ಚರ್ಚೆ ಮಾಡ್ತೀವಿ. ಸರ್ ನಿನ್ನೆ DCM ಖಾಸಗಿ ಚಾನಲ್ಗೆ ಒಂದು ಕೇಳಿದ್ದಾರೆ ಸರ್, ಸಂವಿಧಾನ ಬದಲಾವಣೆ ಆಗಬೇಕು ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ಅದು ನಾನು ನೋಡಲಿಲ್ಲ. ಎಲ್ಲೂ ನ್ಯೂಸಲ್ಲೆಲ್ಲೂ ಬಂದಂಗಿಲ್ಲ. ಬಂದಿದೆಯಾ? ಇಲ್ಲ ಸರ್, ಬರುತ್ತೆ. ಬಂದು ಯಾವುದಾದ್ರೂ ಸ್ಪೆಸಿಫಿಕ್ ಆಗಿ ನನ್ನ ಇಲಾಖೆಯ ವಿಚಾರದಲ್ಲಿದ್ದರೆ ಕೇಳಿ. ಐ ಆಮ್ ನಾಟ್ ಎ ಗೌರ್ಮೆಂಟ್ ಸ್ಪೋಕ್ಸ್ಮನ್ ಟು ಆನ್ಸರ್ ಎವ್ರಿ ಅದರ್ ಕ್ವಶನ್. ಗೊತ್ತಾಯ್ತಾ? ನಮ್ಮ ಇಲಾಖೆ ವಿಚಾರದ್ದು ಕೇಳಿ, ಅಥವಾ ಬೇರೆ ಏನಾದರೂ ಕೂಡ ರಾಜಕೀಯ ವಿಚಾರದಲ್ಲಿ ಆದರೆ ನನಗೆ ಉತ್ತರ ಕೊಡೋದಕ್ಕೆ ಅವಕಾಶ ಇದ್ದರೆ ಕೊಡ್ತೀನಿ. ಗೊತ್ತಿಲ್ಲ ನನಗೆ. ಯಾರೂ ದೂರು ಕೊಟ್ಟಿಲ್ಲ ನಮ್ಮ ಹತ್ರ ಯಾರೂ ದೂರು ಕೊಟ್ಟಿಲ್ಲ. ದೂರು ಬಂದರೆ ಅದಕ್ಕೇನು ಕ್ರಮ ತಗೋಬೇಕೋ ಅದು ತಗೊಳ್ತಾರೆ.